ಹಲೋ, ಇದು ನಿಮ್ಮ ರಿಸಾನ ಕನ್ನಡಿಗ. ಈ ರೀಲಲ್ಲಿ ನಾನು ಹೇಳೋದೇನೆಂದರೆ, ಈ 16 to 22 ಏಜಲ್ಲಿ ಮೇನ್ ನಮ್ಮ ಹುಡುಗರು ಎಲ್ಲ ಲವ್ ಬಿದ್ದು ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ ಹೋಗಿ ಲೈಫ್ನೇ ಹಾಳು ಮಾಡ್ಕೊಳ್ಳೋ ಸ್ಟೇಜು. ನಾನು ಹೇಳೋದೇನು ಗೊತ್ತಾ, ಎಲ್ಲರಿಗೂ ಈಗ ಹೇಳಿದ್ರೆ ಎಲ್ಲ ಥರನೂ ಪುಂಕ್ತಾವನ್ ಗುರು, ಲವ್ ಮಾಡಬೇಡಿ ಅದು ಇದು ಅಂತ ಎಲ್ಲ ಲೈಫ್ ಮೇಲೆ ಗುರಿ ಮಾಡು ಗುರು. ಬಟ್ ಒಂದು ಏಜ್ ಇದೆ, ಅದಕ್ಕೆ ಅವಾಗ ಮಾಡು. ಅದಕ್ಕಂತ ಒಂದು ಏಜ್ ಬರುತ್ತೆ. ಇವಾಗ ಸ್ಟಡೀಸ್ ಮಾಡ್ತಿರೋ, ಓದ್ತಾ ಇದ್ದೀರಾ, ಓದ್ಬಿಟ್ಟು ಕ್ಲೀನಾಗಿ ಒಂದೊಳ್ಳೆ ಜಾಬ್ ಆಗಲಿ, ಒಳ್ಳೆ ಸೆಟ್ಲ್ ಆದರೆ ಆಮೇಲೆ ನಿಮ್ಮ ವ್ಯಾಲ್ಯೂನೇ ಚೇಂಜ್ ಆಗುತ್ತೆ. ನಿಮ್ಗೊಂದು ಜವಾಬ್ದಾರಿ ಅಂತ ಬಂದರೆ ಅವಾಗ ನಿಮ್ಮ ಮೈಂಡ್ಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀವು ಲವ್ ಮಾಡಲೇಬೇಕಾ, ಅವ್ರಿಗೆ ತುಂಬ ಇಷ್ಟ ಆದ ಲೈಫಲ್ಲಿ ಒಳ್ಳೆ ಜಾಬ್ ತಗೋ ಅಥವಾ ಸೆಟ್ಲ್ ಆಗೋ, ಆಮೇಲೆ ಮಾಡು ಗುರು. ಇವಾಗಲೂ ಇನ್ನೊಂದು ಸಿಗ್ತಾಳೋ ಸಿಗಲ್ವೋ ಅಂತ ಒಂದು ಭಯ ಇರುತ್ತೆ, ಇಲ್ಲ ಮೋಸ ಮಾಡೋಗೋ ಚಾನ್ಸಸ್ಸು ಇರುತ್ತೆ. ಅವಾಗ ನೀನು ಡೈರೆಕ್ಟಾಗಿ ಒಂದೇ ಸರಿ ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟು ದುಡಿಯೋ ಥರ ಇದ್ದು ಹೋಗೋರು ಅಪ್ಪ ಅಮ್ಮನೇ ಕೇಳು ಗುರು, ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಥವಾ ಲವ್ ಮಾಡು ಗುರು. ಅವಾಗ ನಿಮ್ಗೆ ಕೇಳೋರು ಯಾರು ಇರ್ತಾರೆ ಗುರು? ನಿಂದೇ ಆಗೋದು ಬುದ್ಧಿ ಬಂದಿರುತ್ತೆ. ಅವಾಗ ನಿಮ್ಮ ಅಪ್ಪ ಅಮ್ಮ ಕೂಡ ಅಷ್ಟು ಕೇಳಲ್ಲ ನಿನ್ನ. ಯಾಕಂದರೆ ನನ್ನ ಮಗ ಇವಾಗ ಹೇಳ್ಕೊಡೋ ಸ್ಟೇಜಲ್ಲಿ ಇಲ್ಲ, ಒಂದು ಲೈಫ್ ಬಂದು ಒಂದು ಸ್ಟೇಜಿಗೆ ಬಂದು ಸೆಟ್ಲ್ ಆಗಿದ್ದಾನೆ, ಅವ್ನು ದುಡಿತಾ ಇದ್ದಾನೆ, ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಅವರು ಅರ್ಥ ಮಾಡ್ಕೋತಾರೆ. ಆದರೆ ಲೇಟ್ ಆಗ್ಬೋದು ಗೈಸ್, ಆದರೆ ನಿಂತು ಒಪ್ಸಿ ಮದುವೆ ಆಗಿ ಗೈಸ್. ಆದರೆ ಬೇರೆದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ನೋಡ್ತಾ ಇದ್ದೀವಿ ಹುಡುಗ ಹುಡುಗಿರು ಓಡೋಗೋದು. ಅಪ್ಪ ಅಮ್ಮ ಎಷ್ಟು ವರ್ಷಗಳಿಂದ ಸಾಕಿರ್ತಾರೆ, ನಿಮ್ಮ ಫೀಸು ಊಟ ಎಲ್ಲ ನೋಡ್ಕೊಂಡು, ಸ್ಕೂಲ್ ಫೀಸ್ ಅಂತೆ, ಟ್ಯೂಷನ್ ಫೀಸ್ ಅಂತೆ, ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ನಿಮ್ಗೆ ಅಷ್ಟೆಲ್ಲ ಮುದ್ದಾಗಿ ಸಾಕಿ ನೀವು ಹೋಗ್ಬಿಟ್ರೆ ಅವ್ರನ್ನ ನೋಡ್ಕೊಳ್ಳೋರೇ ಇರ್ತಾರೆ. ಅಥವಾ ಅವ್ರ ಮನ್ಸಿಗೂ ಬೇಜಾರಾಗಲ್ವ? ಅವ್ರ ಇಂಟೆನ್ಷನ್ ಇಷ್ಟೇ, ಏನಂದರೆ ನಮ್ಮ ಮಗ ಒಳ್ಳೆ ಸೊಸೆ ಸಿಗಬೇಕು, ಚೆನ್ನಾಗಿರ್ಬೇಕು ಅಂತಾನೆ ಇರ್ತದೆ. ಆದರೆ ನೀವು ಮಾಡೋ ಕೆಲಸಕ್ಕೆ ಪಾಪ ಅವ್ರು ಸಖತ್ ನೋವು ಅನುಭವಿಸ್ತಾರೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನು ಗೊತ್ತಾ, ಲವ್ ಮಾಡಿ ಗುರು, ಒಳ್ಳೆ ಲೈಫಲ್ಲಿ ಫಸ್ಟ್ ಓದ್ಬಿಟ್ಟು ಕಂಪ್ಲೀಟ್ ಮಾಡಿ ಒಳ್ಳೆ ಜಾಬ್ ತೊಗೊಂಡು ಆಮೇಲೆ ನಿಂಗೆ ಏನು ಅನ್ಸುತ್ತೋ ಅದು ಮಾಡಿದ್ರು. ಅವಾಗ ಮನೆಯಲ್ಲೂ ಆಲ್ಮೋಸ್ಟ್ ಯಾರು ಅಡ್ಡ ಬೆಳೆಯಲ್ಲ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ.